ಹಿಂದೂ ರಾಷ್ಟ್ರ ಆಗಬೇಕು ಅಂತ ಪೇಜಾವರ ಸ್ವಾಮಿಗಳು ಹೇಳ್ತಾ ಇರೋದಕ್ಕೆ ನಾನು ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸಿ ಅಭಿನಂದನೆಗಳು ಸಲ್ಲಿಸಿ ಅವ್ರು ಯಾವ ಮಾರ್ಗದರ್ಶನದಲ್ಲಿ ಹಿಂದೂ ರಾಷ್ಟ್ರವನ್ನು ಭಾರತ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡ್ತಾರೋ ಆ ಮಾರ್ಗದರ್ಶನದಲ್ಲಿ ಕೋಟಿ ಕೋಟಿ ಯುವಕರು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಅದಕ್ಕೆ ನಾನು ಕೂಡ ಸ್ವಾಗತವನ್ನು ಕೋರ್ತೀನಿ. ಒಂದು. ಎರಡನೇದು, ಸಿದ್ದರಾಮಯ್ಯ ವಿರೋಧ ಮಾಡ್ತಾರೆ, ಇದೇನು ವಿಶೇಷ ಅಲ್ಲ. ಸಿದ್ದರಾಮಯ್ಯಗೆ ಇನ್ನೂ ಕೂಡ ಇದನ್ನು ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿದ್ದಿದ್ರೆ ತುಂಬ ಸಂತೋಷ ಆಗುತ್ತೆ. ಯಾಕೆಂತಂದರೆ ಈಗಾಗಲೇ ಜಮೀರ್ ಅಹ್ಮದ್ ಅವರು ತೆಲಂಗಾಣ ಚುನಾವಣೆಗೆ ಹೋಗಿ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮುಸಲ್ಮಾನರು ಒಟ್ಟಿಗೆ ಸೇರಿಕೊಂಡು ಸ್ಪೀಕರ್ ಸ್ಥಾನಕ್ಕೆ ಒಬ್ಬ ಖಾದರ್ ಅಂತ ಮುಸ್ಲಿಮನ್ನು ನಾವು ಮೇಲೆ ಕೂರಿಸಿದ್ದೇವೆ. ಎಲ್ಲ 224 ಜನ ಶಾಸಕರು ಅವ್ರು ನಮಸ್ಕಾರ ಹೊಡ್ಕೊಂಡು ಹೋಗಬೇಕು. ಇದನ್ನು ಹೇಳಿದ್ದನ್ನು ಸ್ವಾಗತ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ನಾನೇ ಆಗಿದ್ದರೆ ಒಂದು ನಿಮಿಷ ಅವರು ಕ್ಯಾಬಿನೆಟಲ್ಲಿ ಇಟ್ಕೊತಿರ್ತಿಲ್ಲ. ಇವರು ಮುಸಲ್ಮಾನ ರಾಷ್ಟ್ರ ಮಾಡಕ್ಕೆ ಹೊರಟಿದ್ದಾರೆ ದೇಶನ. ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋಂಥ ಮಾತನ್ನು ಪೇಜಾವರ ಸ್ವಾಮಿಗಳು ಹೇಳಿದ್ದು. ಇಡೀ ದೇಶದ ರಾಷ್ಟ್ರ ಭಕ್ತರು ಎಲ್ಲ ಹಿಂದುತ್ವವಾದಿಗಳು ಇದನ್ನು ಸ್ವಾಗತ ಮಾಡ್ತೇವೆ. ಅರೆ ಬಂದೆ ಒಂದು ನಿಮಿಷ. BJPನಲ್ಲಿ ಇದ್ದುಕೊಂಡು BJPಯಲ್ಲಿ ಅವರು ಕಾಂಗ್ರೆಸ್ ಬಿಟ್ಟು BJP ಬಂದರು. ಸೋಮಶೇಖರ್ ಅವರು ಮತ್ತು ಹೆಬ್ಬಾರ್ ಅವರು, ಅವರಿಗೇನು ಕೂಡ ನಾವು ಕಡಿಮೆ ಮಾಡಲಿಲ್ಲ. ಅವ್ರನ್ನ ಚುನಾವಣೆಯಲ್ಲಿ ನಿಲ್ಲಿಸಿ ಚುನಾವಣೆಯಲ್ಲಿ ಗೆಲ್ಲಿಸಿ ಮಂತ್ರಿನೂ ಮಾಡಾಯಿತು. ಚುನಾವಣೆಯಲ್ಲಿ ಮತ್ತೆ 2ನೇ ಸರಿ ಗೆದ್ದರು, ಸಂತೋಷ. ಈಗ ಅವ್ರು ಯಾಕೋ ಇದ್ದಕ್ಕಿದ್ದಂಗೆ ಕುಮಾರಸ್ವಾಮಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಬಗ್ಗೆ ಒಲವಾಗಿದೆ, ಕಾಂಗ್ರೆಸ್ ಬಗ್ಗೆ ಒಲವಾಗಿದೆ. ನಾನು ನೇರವಾಗಿ ಒಂದು ಉತ್ತರ ಕೊಡ್ತೀನಿ. ಅವರು ತಾಳಿ ಒಬ್ಬರ ಹತ್ರ ಕಟ್ಟಿಸ್ಕೊಂಡು ಇನ್ನೊಬ್ಬರ ಹತ್ರ ಸಂಸಾರ ಮಾಡಬಾರ್ದು. ಹೌದಲ್ಲ? ಇದು ನಮ್ಮ ಹಿಂದೂ ಸಂಸ್ಕೃತಿ ವ್ಯವಸ್ಥೆ, ಹೌದಲ್ಲ? ಈಗ ಅವರು ಇಲ್ಲಿ BJP ಜೊತೆಗಿದ್ದು BJP ಟಿಕೆಟ್ ತೊಗೊಂಡು MLA ಆಗಿ ಮಂತ್ರಿ ಆಗಿ ಮತ್ತೆ BJP ಟಿಕೆಟ್ ತೊಗೊಂಡು MLA ಆಗಿ ನಾನು ಇಡೀ ಪಕ್ಷ ನಮ್ಮ ನಾಯಕರು ಅಶೋಕ್ ಅವರು ಸಭಾತ್ಯಾಗ ಮಾಡ್ಬೇಕಾದ್ರೆ ಕಾಂಗ್ರೆಸ್ಸಿನ ವೈಫಲ್ಯ ವಿರುದ್ಧ ಇವರು ಅಲ್ಲೇ ಕೂತ್ಕೊಂಡ್ರೆ ಇವ್ರು BJP ಶಾಸಕರು ಅಂತ ಕರಿಬೇಕು ಇವ್ರನ್ನ. ಇಲ್ಲಿ BJPಲಿರೋದಕ್ಕೆ ಆಸಕ್ತಿ ಇದ್ದರೆ ನಾನು ಅದಕ್ಕೋಸ್ಕರ ಹೇಳಿದೆ. ನಾನು ವೈಯಕ್ತಿಕವಾಗಿ ತುಂಬ ನೊಂದಿದ್ದೀನಿ ಇದನ್ನು ಅವ್ರು ಮಾಡ್ತಿರೋಂಥ ನಡವಳಿಕೆಯಿಂದ. ಅವ್ರಿಗೆ ಆಸಕ್ತಿ ಇಲ್ವಾ? ಕಾಂಗ್ರೆಸ್ಗೆ ಹೋಗಲಿ, ತಗೊಳ್ಳಿ ಅಂದೆ. ಮಾಡ್ತೀವಿ ಸರ್. ನಾವು ಯಾವ ನಮಗೆ ಬುದ್ಧಿ ಹೇಳೋಕ್ಕೆ ಯಾವ ಸೋಮಶೇಖರು ಬೇಡ, ಯಾವ ಹೆಬ್ಬಾರು ಬೇಡ. ನೀವು BJPಯ ಶಿಸ್ತಿನ ಪ್ರಕಾರ ಇರಬೇಕಾ? ಇಲ್ಲ ಎಲ್ಲ ಬೇಕಾರೆ. ಅದಕ್ಕೋಸ್ಕರ ಇಷ್ಟು ಕಠೋರವಾದ ಪದ ಬಳಸಿದೆ. ಒಂದು ಕಡೆ ತಾಳಿ ಕಟ್ಸ್ಕೊಂಡು ಇನ್ನೊಂದು ಕಡೆ ಸಂಸಾರ ಮಾಡೋದು ಭಾರತೀಯ ಸಂಸ್ಕೃತಿನ ಪದ್ಧತಿ ಅಲ್ಲ. ದಯವಿಟ್ಟು ನೀವು BJPಲಿ ಇರ್ರಿ, ಇಲ್ಲ ನಿಮ್ಮ ಇಷ್ಟ ಬಂದ ಕಡೆ ಹೋಗಿ.